ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಪಾಪು ಗೂಳೂರು ಗಣಪತಿ ದೇವಸ್ಥಾನ ನೋಡೋಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ತುಂಬ ದಿನ ಹೋಗಬೇಕು ಅಂದ್ಕೊಂಡಿದ್ದು. ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಟೈಮ್ ಸಾಲಿಲ್ಲ. ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ. ಟೈಮು 5 ಗಂಟೆ ಗೈಸ್. ನೋಡಿ ಹೋಗ್ತಾ ಇದ್ದೀವಿ ಗಾಡೀಲಿ. ಖಾಲಿ ನಮ್ಮ ಪಾಪ ಕೂತ್ಕೊಂಡು ಮಾಡ್ತಾ ಇದ್ದ. ನೋಡಿ ಸಕ್ಕತ್ತಿತ್ತು ಗೈಸ್. ಗೆದ್ವಿ ಗಾಳಿ ಇತ್ತು ಗೈಸ್. ಆದರೂ ಹೋಗ್ಬೇಕು ನಂಗೆ ಆಸೆ ಇತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆಯವರು. ನೋಡಿ ನಮ್ಮ ಪಾಪು ಯಾವ ಥರ ನೋಡ್ತಾ ಇದ್ದೀನಿ ಅಂತ ಗಾಳಿಗೆ ಕಿವಿ ತೊಪ್ಪೆ ಹಾಕಿಸ್ಕೊಂಡು ತೆಗಿತಾ ಇದ್ದ. ಆ ಥರ ನೋಡ್ತೀನಿ ಅಂದ್ಬಿಟ್ಟು ನಾನು ಕಿವಿ ತಲೆಗೆಲ್ಲ ಬಟ್ಟೆ ಕಟ್ಕೊಂಡಿರ್ತೀವಿ. ಫುಲ್ಲು ಗಾಳಿ ಬರ್ತಿತ್ತು ಅಂದ್ಬಿಟ್ಟು ತಲೆಗೆಲ್ಲ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ವಿ. ಏನೋ ಒಂಥರ ಖುಷಿ ಆಯ್ತು ಗೈಸ್ ಹೋಗಿದ್ದಕ್ಕೆ. ನೋಡಿ ಎಲ್ಲ ಹೊಲ ಕುಯ್ದಿಲ್ಲ, ಇನ್ನು ಯಾವ ಥರ ಹೊಲ ಮನೆ ಕುಯ್ದೈತೆ ಅಂದರೆ ಪಾಪ ಮಾಡೋಕ್ಕೆ ಆಗ್ತಿಲ್ಲ. ಹೊಲದ ಸೈಡು ಸ್ವಲ್ಪ ಮಳೆ ಬಂದಿರ್ತಲ್ಲ ಗೈಸ್. ಇವಾಗ ಮಾರಿಂದ ಮಳೆ ಬಂದಿತ್ತು, ಯಾರು ಹೊಲನೇ ಕುಯ್ದಿಲ್ಲ. ಸ್ವಲ್ಪ ಜನ ಕುಯ್ದಿದ್ದಾರೆ, ಸ್ವಲ್ಪ ಜನ ಕುಯ್ದಿಲ್ಲ. ಫೈನಲಿ ಒಳ್ಳೆಯ ದೇವಸ್ಥಾನ ಟೆಂಪಲ್, ಮಹಾಗಣಪತಿ ದೇವಾಲಯವು ಪ್ರಸಿದ್ಧವಾದ ಗಣಪತಿ ವಯಸ್ಸು. ಎಷ್ಟು ದೊಡ್ಡದೈತೆ, ಅಷ್ಟು ದೊಡ್ಡದೈತೆ.
ಇದೇ ಮಾತಿಗೆ ಬೆಲೆ ಅವ ಅಲ್ಲ ನಾನು ಕೊಡಿದ್ದೆ ನೀವು ಇಬ್ರು ಮಾತಾಡಿ ಅದನ್ನು ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ದುರ್ಗಾ ಪರಮೇಶ್ವರಿ ದೇವ್ ಟೆಂಪಲ್ ಇತ್ತು. ದುರ್ಗಾ ಪರಮೇಶ್ವರಿ ಟೆಂಪಲ್ ತುಂಬ ಚೆನ್ನಾಗಿದೆ ಗೈಸ್, ನೋಡ್ಕೊಬರೋಣ ಅಂದ್ಬಿಟ್ಟು ಹೆಂಗೂ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅಲ್ಲಿಗೂ ಬಂದ ವಿಸಿಟ್ ಮಾಡ್ಕೊಂಡು ಗೈಸ್ ನಮಸ್ಕಾರ ಪಾದಗಳಿಗೆ ಹೋಗ್ತಾ ಇದ್ದೀನಿ ಒಳಗಡೆ ಎಂಟ್ರೆನ್ಸ್ನಿಂದ. ಫೋಟೋ ತೆಗಿಯಂಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಕೇಳಿದೆ ಅಲ್ಲ ಇಬ್ಬರು ಐದರನ್ನ ಫೋಟೋ ತೆಗಿಬೋದಾ ಅಂತ. ತಕ್ಕಡಿ ಜಾಸ್ತಿ ಜನ ಇದ್ದರೆ ತೊಗೊಳಂಗಿಲ್ಲ, ಕಮ್ಮಿ ಜನ ಇದ್ದರೆ ತೊಗೋಬೋದು ಅಂದರು. ನೋಡಿ ಫೋಟೋ ನಿಷೇಧ ಅಂತ ಐತೆ. ನಾನು ಎಲ್ಲಿ ಬೈತಾರೋ ಅಂತ ಕೇಳಿದೆ, ತೆಗೀರಿ ಅಂದರು. ಆಮೇಲೆ ಫೋಟೋ ತಕ್ಕೊಳ್ಳಿ ಅಂತ ಹೇಳಿದರು. ನೋಡಿ ಗೈಸ್ ದೇವರು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ದುರ್ಗಾ ಪರಮೇಶ್ವರಿ ಟೆಂಪಲ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಒಂದ್ಸಲ ವಿಸಿಟ್ ಮಾಡಿ, ದೇವರು ತುಂಬ ಚೆನ್ನಾಗಿತ್ತು. ಆಮೇಲೆ ವೀಡಿಯೋ ಮಾಡ್ಕೊಂಡೆ, ಒಂದು ವೀಡಿಯೋ ಮಾಡ್ಕೊಂಡು ಒಂದು ಫೋಟೋ ತಕ್ಕೊಂಡೆ ಗೈಸ್. ದುರ್ಗಾ ಪರಮೇಶ್ವರಿ ಸನ್ನಿಧಿ ಫೋಟೋ ನಿಷೇಧ ಅಂತ ಇತ್ತು, ಕೇಳಿಬಿಟ್ಟು ತಕ್ಕೊಂಡು ನೋಡ್ಕೊಂಡು ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ಪ್ರದಕ್ಷಿಣೆ ಮಾಡಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಬಿಟ್ಟು ನಾನು ನನ್ನ ಮಗ ಮತ್ತೆ ಮುಂದೆ ಬಂದು ಇವನಲ್ಲಿ ದೇವ್ರನ್ನ ಯಾವ ಥರ ನೋಡ್ತಾ ಇದ್ದೆ ನನ್ನ ಮಗ, ತುಂಬ ಚೆನ್ನಾಗಿ ನೋಡ್ತಾ ಇದ್ದಾನೆ. ಆಮೇಲೆ ಮಂಗಳಾರತಿ ತಗೊಂಡು ಎಲ್ಲ ಕೊಟ್ಟರು, ಇದೆಲ್ಲ ತೊಗೊಂಡು ಸುಮ್ಮನೆ ಇಟ್ಕೊಂಡು ಇವನು ಹಿಡಿತಾ ಇದ್ದ ಹೋಗ್ತಿದೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಚೌಡೇಶ್ವರಿ ಅಮ್ಮನ ಸನ್ನಿಧಿ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ದೀಪ ನೋಡಿ ಯಾವ ಥರ ಉಳಿತಾ ಇದೆ, ನೋಡೋಕ್ಕೆ ಕಣ್ಣು ಸಾಲದಕ್ಕೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಫ್ರೀ ಇದ್ದರೆ ಹೋಗಿ ವಿಸಿಟ್ ಮಾಡ್ಕೊಬನ್ನಿ, ನೋಡ್ಕೊಬನ್ನಿ. ದೇವಸ್ಥಾನ ಟೆಂಪಲ್ ತುಂಬ ಚೆನ್ನಾಗಿದೆ ಇದು. ದುರ್ಗಾ ಪರಮೇಶ್ವರಿ ಎಲ್ಲೈತೆ ಅನ್ಕೋಬೇಡಿ, ಇದು ಹೊನ್ನೂಡಿಕೆ ಅಂತ, ಹೊನ್ನೂಡಿಕೆ ಟೆಂಪಲ್ಲು. ಹೋಗ್ಬಿಟ್ಟು ಬನ್ನಿ, ಸಖತ್ತಾಗೈತೆ ಗಾಯ್ಸ್. ನಾನಿದು ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಚೆನ್ನಾಗೈತೆ ನೋಡೋಕ್ಕಂತೂ ಹೊನ್ನೂಡಿಕೆಯಲ್ಲಿ. ಅಲ್ಲಿಂದ ಮುಗಿಸ್ಕೊಂಡ್ರೆ ಗೈಸ್ ಆ ದೇವಸ್ಥಾನದಲ್ಲಿ ಇದು ಈಶ್ವರಂದು ಫೋಟೋ ಐತೆ, ತುಂಬ ಚೆನ್ನಾಗೈತೆ ವಿಗ್ರಹ, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನನಗೆ ನೋಡಿ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಬಾಯ್.